ಧನಸ್ಸು ರಾಶಿಯವರ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನೋಡಿ, ನಾವು ಈ ಡಿಸೆಂಬರ್ ತಿಂಗಳ 22ನೇ ತಾರೀಖಿನಿಂದ ಹಿಡಿದು 28ನೇ ತಾರೀಖಿನವರೆಗೆ, ಅಂದರೆ ಈ ಮಧ್ಯದ ಒಂದು ವಾರದಲ್ಲಿ ನಿಮಗೆ ಏನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡೋಣ. ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೇದಾಗಿ, ನಿಮಗೆ ವಿಪರೀತವಾಗಿ ಕೋಪ ಉಂಟಾಗುತ್ತೆ. ಈಗ ಹೋದ ವಾರ, ಈ ತಿಂಗಳಲ್ಲೇ ನಿಮಗೆ ಸಿಕ್ಕಾಪಟ್ಟೆ ಕೋಪ ಉಂಟಾಗ್ತಿದೆ. ಅದು ಈ ವಾರದಲ್ಲಿಯೂ ಕೂಡ ಉಂಟಾಗುತ್ತೆ. ಸುಮ್ಮನೆ ಏನೋ ಕೋಪದಿಂದ ಒಂದು 4 ಜನಕ್ಕೆ ಏನೋ ಬೈದು ಬಿಡ್ತೀರಿ. ಬೈದೆಲ್ಲ ಆದಮೇಲೆ ಕೊನೆಗೆ ನೀವೇ ಅಳ್ತಾ ಕೂತ್ಕೊಂಡಿರ್ತೀರಿ. ನಿಮಗೆ ಪಶ್ಚಾತ್ತಾಪ ಉಂಟಾಗುತ್ತೆ, ನಾನು ಅವ್ರ ಮನಸ್ಸಿಗೆಲ್ಲ ಬೇಜಾರು ಮಾಡಿಬಿಟ್ನಲ್ಲ ಅಂತ. ಇಂಥದ್ದು ಆಗ್ತಾ ಇದೆ. ಅದು ಈ ವಾರದಲ್ಲಿಯೂ ಕೂಡ ಮುಂದುವರಿಯುತ್ತೆ. ಹಾಗಾಗಿ ಏನು ಮಾಡ್ಬೇಕು ಹೇಳಿ, ಕೋಪ ಬಂದರೂ ಕೂಡ ಏನು ಮಾತಾಡಬೇಡಿ, ಸುಮ್ಮನೆ ಇದ್ಬಿಡಿ. ಯಾರ ಮನಸ್ಸಿಗೂ ನೋವು ಮಾಡುವುದಕ್ಕೆ ಹೋಗಬೇಡಿ. ಇನ್ನು ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸ ಹೋಗುವಂತಹ ಯೋಗ ಇದೆ. ದೇವಸ್ಥಾನಗಳಾಗಿರಬಹುದು, ಈ ರೀತಿಯಾಗಿ ಒಂದಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಪ್ರವಾಸ ಹೋಗುವಂಥ ಯೋಗ ನಿಮಗೆ ಈ ವಾರದಲ್ಲಿದೆ. ಪದೇ ಪದೇ ಒಂದು ಸ್ವಲ್ಪ ಜ್ವರ ಬರುವಂಥದ್ದು, ಈ ರೀತಿಯಾದಂತಹ ಆರೋಗ್ಯದ ಸಮಸ್ಯೆ ಕಾಡುತ್ತೆ. ಜ್ವರ ಬರುವಂಥದ್ದು ಈ ರೀತಿಯಾಗಿ. ಇನ್ನು ಕುಟುಂಬಕ್ಕೆ ಕೂಡ ನೀವು ಸಮಯವನ್ನು ನೀಡಬೇಕು. ಏನಾಗ್ತಿದೆ ಅಂತ ಹೇಳಿ ಆದರೆ, ನೀವು ಉದ್ಯೋಗದ ವಿಚಾರದಲ್ಲಿ ತುಂಬ ತೊಡಗಿಕೊಂಡಿರುವುದರಿಂದಾಗಿ ನಿಮ್ಮ ಕುಟುಂಬಕ್ಕೆ ಸಮಯ ನೀಡೋದಕ್ಕೆ ಸಮಯನೇ ಸಿಗ್ತಾ ಇಲ್ಲ. ಆ ರೀತಿ ಆಗ್ತಿದೆ. ಆದರೆ ಕುಟುಂಬಕ್ಕೂ ಕೂಡ ನೀವು ಒಂದು ಸ್ವಲ್ಪ ಸಮಯವನ್ನು ನೀಡಬೇಕಾಗತ್ತೆ. ಆದಷ್ಟು ನೀವು ಈ ಒಂದು ವಾರದಲ್ಲಿ ವಿಷ್ಣು ದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ.